ಪ್ರೀತಿಯುಳ್ಳ ದೇವರ ಮಕ್ಕಳೇ, ಉನ್ನತನು ಮಹೋನ್ನತನೂ ಆದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯದ ಭಾಗ ನೆಹೆಮಿಯ 2:18. ಇದಲ್ಲದೆ ನನ್ನ ದೇವರ ಕೃಪಾಹಸ್ತವು ನನ್ನನ್ನು ಪರಿಪಾಲಿಸಿತು. ಪ್ರಿಯವಾದವರೇ, ನೆಹೆಮಿಯನ ಮೇಲೆ ಕರ್ತನ ಹಸ್ತವಿತ್ತು. ನೆಹೆಮಿಯನನ್ನು ಪರಿಪಾಲನೆ ಮಾಡಿ ಎಲ್ಲ ಕಾರ್ಯಗಳನ್ನು ದೇವರು ಅನುಕೂಲಪಡಿಸಿದನು ಎಂಬುದಾಗಿ ಇಲ್ಲಿ ನಾವು ನೋಡುತ್ತಿದ್ದೇವೆ. ಹಾಳು ಬಿದ್ದ ಯೆರೂಸಲೇಮಿನ ಗೋಡೆಯನ್ನು 52 ದಿನಗಳಲ್ಲಿ ಕಟ್ಟಿ ಮುಗಿಸಲು ಅವನಿಗೆ ಸಹಾಯ ಮಾಡಲು ದೇವರು ಜನರನ್ನು ಕೊಟ್ಟನು. ಎಷ್ಟೋ ನಿಂದೆಗಳು, ಪರಿಹಾಸ್ಯಗಳು, ಹೋರಾಟಗಳು ಬಂದರೂ ಕೂಡ ಕರ್ತನು ತನಗಾಗಿ ಇಟ್ಟಿರುವ ಸೇವೆಯನ್ನು, ಕೆಲಸವನ್ನು, ದೇವರ ಚಿತ್ತವನ್ನು ಒಂದೇ ಉಸಿರಿನಿಂದ ತವಕದಿಂದ ನೆರವೇರಿಸಲು ದೇವರು ನೆಹೆಮಿಯನಿಗೆ ತನ್ನ ಹಸ್ತದಿಂದ ಸಹಾಯ ಮಾಡಿದನು. ಆದರೆ ದೇವರನ್ನು ಬಿಟ್ಟು ದೂರ ಹೋದ ನೆಹೆಮಿಯ ಜೀವಿತದಲ್ಲಿ ಕರ್ತನ ಹಸ್ತವು ನನಗೆ ವಿರುದ್ಧವಾಗಿದೆ ಎಂದು ಹೇಳಿದಳು. ನಮ್ಮ ದೇವರು ಯಾವತ್ತೂ ಯಾರಿಗೂ ಕೆಟ್ಟದನ್ನು ಬಯಸುವುದೇ ಇಲ್ಲ. ಯಾವಾಗಲೂ ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಯೇಸು ಕ್ರಿಸ್ತನು ನಮಗಾಗಿ ತಂದೆಯ ಬಳಿಯಲ್ಲಿ ಪ್ರಾರ್ಥಿಸಿ ನಮ್ಮ ಸಂಗಡ ಇರುವುದಕ್ಕಾಗಿ ಪರಿಶುದ್ಧಾತ್ಮನನ್ನು ಕಳಿಸಿಕೊಟ್ಟಿದ್ದಾರೆ. ಆತನನ್ನು ನಾವು ಘನಪಡಿಸಿ ಸಂತೋಷಪಡಿಸೋಣ. ಅವರು ನಮ್ಮ ಜೊತೆಯಲ್ಲೇ ಇದ್ದು ಎಲ್ಲ ಕಾರ್ಯಗಳಲ್ಲಿ ನಮಗೆ ಸಹಾಯ ಮಾಡುವರು. ನೆಹೆಮಿಯನ ಮೇಲೆ ಕರ್ತನ ಹಸ್ತ ಇದ್ದ ಹಾಗೆ ನೀವು ಮಾಡುವಂಥ ಪ್ರತಿ ಕೆಲಸ ಕಾರ್ಯಗಳನ್ನು ಅನುಕೂಲಪಡಿಸಿ ನಿಮ್ಮನ್ನು ಬಲಪಡಿಸುತ್ತಾರೆ. ಹಾಗಾಗಿ ನಿಮ್ಮ ಸಂಕಟಗಳ ಸಮಯದಲ್ಲಿ, ಕಣ್ಣೀರಿನ ಸಮಯದಲ್ಲಿ, ಬಲಹೀನತೆಯ ಮಧ್ಯದಲ್ಲಿ ಸೋತು ನಿರಾಶರಾಗಬೇಡಿರಿ. ಕರ್ತನ ಮೇಲೆ ನಂಬಿಕೆ ಇಟ್ಟು ಸಂತೋಷವಾಗಿರ್ರಿ. ಉಪದ್ರವಗಳ ಮಧ್ಯದಲ್ಲಿ ತಾಳ್ಮೆಯಿಂದ ಇರ್ರಿ. ಪ್ರಾರ್ಥನೆಯಲ್ಲಿ ನಿರತರಾಗಿರ್ರಿ. ದೇವರು ಒಳ್ಳೆಯವರು, ನಿಮಗೆ ಒಳ್ಳೆಯದನ್ನೇ ಮಾಡುತ್ತಾರೆ. ದೇವರು ತಾನೇ ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಗಾಡ್ ಬ್ಲೆಸ್ ಯು.